ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟೀಸ್ ಇನ್ ಮೈಸೂರು. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. 2026 ನಿಮಗೆ ಒಳ್ಳೇದು ಮಾಡಿ, ಒಳ್ಳೆ ಆಯುಸ್ಸು ಆರೋಗ್ಯ ಕೊಟ್ಟು ಸಂಪತ್ತನ್ನ ಕೊಟ್ಟು ಕಾಪಾಡಲಿ ಚಾಮುಂಡೇಶ್ವರಿ ಅಂತ ಹೇಳ್ತಾ ಈ ವರ್ಷದ ಮೊದಲನೇ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದು ಮೂಡ ಅಪ್ರೋಡು. ಟೋಟಲ್ ನಿಮಗೆ 3 ಫ್ಲೋರ್ ಇದೆ. ಇನ್ವೆಸ್ಟ್ಮೆಂಟ್ ಪರ್ಪೋಸು, ಬಾಡಿಗೆ ಪರ್ಪೋಸು ಯಾರಾದರೂ ನೋಡ್ತಿದ್ರೆ ಬಿಲ್ಡಿಂಗ್ನ ಇದನ್ನು ನೀವು ನೋಡಿ. ಯಾಕೆಂತಂದರೆ ಕೆಳಗಡೆ ಕಾರ್ ಪಾರ್ಕಿಂಗ್ ಕೊಟ್ಟು ನಿಮಗೆ ಒಂದು ಒಳ್ಳೆ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ, ಹಾಗೆ ವೆಟ್ರಿಫೈಡ್ ಫ್ಲೋರಿಂಗ್ ಇದೆ. ಇದು ಯಾವ್ಯಾವ ರೀತಿ ಮಾಡಿದ್ದಾರೆ, ಯಾವ ರೀತಿ ನಿಮಗೆ ವಾಸ್ತು ಮೇಂಟೈನ್ ಮಾಡಿದ್ದಾರೆ, ಯಾವ ರೀತಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಎಲ್ಲ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ, ದಯವಿಟ್ಟು ಫ್ರೆಂಡ್ಸ್ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ದಿನ ಒಳ್ಳೊಳ್ಳೆ ವೀಡಿಯೋಗಳು ಬರ್ತಾ ಇರುತ್ತೆ. ಅಂದರೆ ನಾನು ಲಾಸ್ಟ್ ಒಂದು ಮಂತು ವೀಡಿಯೋಗಳನ್ನ ಹಾಕಿರಲಿಲ್ಲ. ಈಗ ಈ ವರ್ಷದಲ್ಲಿ ಇದು ಮೊದಲನೇ ವಿಡಿಯೋ. ಸ್ವಲ್ಪ ವೀಡಿಯೋಸ್ಗಳನ್ನ ಮಾಡೋಕ್ಕಾಗಿರಲಿಲ್ಲ ಕಾರಣಾಂತರದಿಂದ. ಹಾಗಾಗಿ ಈ ವಿಡಿಯೋನ ನೋಡಿ ಎಲ್ಲ ಪೂರ್ತಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇದೆ ಅಂತ. ಅಂದರೆ ಫಸ್ಟ್ ಫ್ಲೋರ್ 2 BHK ಇದೆ, ಸೆಕೆಂಡ್ ಫ್ಲೋರು ಡುಪ್ಲೆಕ್ಸ್ ಇದೆ. ನೋಡಿ, ನಿಮಗೆ ಇಲ್ಲಿ ಒಂದು ಕಾರ್ನ ಪಾರ್ಕ್ ಮಾಡ್ಕೋಬೋದು, ಇಲ್ಲಿ ಒಂದು ಔಟ್ಸೈಡು, ಇನ್ಸೈಡು ನೀವು ಒಂದು ಇನೋವಾ ಕಾರ್ನ ಪಾರ್ಕ್ ಮಾಡ್ಕೋಬೋದು. ಬನ್ನಿ, ಅದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ನಿಮಗೆ ಒಂದು ಬಿಗ್ ಪಾರ್ಕಿಂಗ್ ಅಂತಲೇ ಹೇಳ್ಬೋದು. ಇನೋವಾ ಕಾರ್ನ ಪಾರ್ಕ್ ಮಾಡ್ಬೋದು, ಅಷ್ಟು ನಿಮಗೆ ಸ್ಪೇಸು ಕನ್ಸಿಡರ್ ಮಾಡಿದ್ದಾರೆ. ನಿಮಗೆ ಕೆಳಗಡೆ ಒಂದೊಂದು ರೂಮು ಮಾಡಿದ್ದಾರೆ. ಟೋಟಲ್ 2 ರೂಮ್ ಮಾಡಿದ್ದಾರೆ, ಒಂದು ಜನರಲ್ ಟಾಯ್ಲೆಟ್ ಮಾಡಿದ್ದಾರೆ. ನೋಡಿ, ಇದು ನೀವು ನೋಡ್ತಿರ್ಬೋದು, 10,000 ಲೀಟ್ರ್ ಕೆಪಾಸಿಟಿ ಸಂಪಿದೆ. ಇದು ಸ್ವಂತಕ್ಕೆ ಕಟ್ಕೊಂಡಿರೋದು, ಓನರು ಸ್ವಂತಕ್ಕೆ ಅವರು ಇರೋದಕ್ಕೆ ಅವ್ರಿಗೆ ಯಾವ ರೀತಿ ಬೇಕೋ ಆ ಥರ ಪ್ಲ್ಯಾನ್ ಮಾಡಿ ಕಟ್ಟಿರುವಂಥ ಬಿಲ್ಡಿಂಗ್ ಇದು. ನೋಡಿ, ನಿಮಗೆ ಸಿಲಿಂಡ್ರಿಗೆ ಪೈಪ್ಲೈನ್ ಮಾಡಿದ್ದಾರೆ. ಇಲ್ಲಿ ಸಿಲಿಂಡ್ರ್ ಪೈಪ್ಲೈನು ಮೇಲ್ಗಡೆಯಿಂದ ತೊಗೊಂಡು ಬಂದು ಇಲ್ಲಿ ಬಿಟ್ಟಿದ್ದಾರೆ. ಇಲ್ಲಿ ಇಟ್ಕೊಬೋದು ನೀವು ಸಿಲಿಂಡ್ರನ್ನ. ಹಾಗೆ ನಾನು ನಿಮ್ಗೆ ಹೇಳಿದೆ, ಇದ್ರದ್ದು ಕೀ ಮೇಲ್ಗಡೆ ಇಟ್ಬಿಟ್ಟಿದ್ದೀನಿ. ಇದು ಒಂದು ರೂಮ್ ಇದೆ. ಇದು ನೀವು ಒಂದೊಂದು ರೂಮ್ನ ಬಾಡಿಗೆ ಬಿಟ್ಟರೆ 3,000 ರೂಪಾಯಿ ಬಾಡಿಗೆ ಹೋಗುತ್ತೆ ಒಂದೊಂದು ರೂಮ್ಗೆ. ಅಂದರೆ 2 ರೂಮಿಂದ 6,000 ರೂಪಾಯಿ ಬಾಡಿಗೆ ಹೋಗುತ್ತೆ. ಟೋಟಲ್ಲು ನಿಮಗೆ 30,000 ರೂಪಾಯಿ, 30,000ರಿಂದ 32,000 ರೂಪಾಯಿ ಇನ್ಕಮ್ ಬರುವಂಥ ಬಿಲ್ಡಿಂಗ್ ಇದು. ಅಂದರೆ ಬಾಡಿಗೆ ಬಿಟ್ಟರೆ ಅಷ್ಟು ಮಂತ್ಲಿ ಇನ್ಕಮ್ ಬರುವಂಥ ಬಿಲ್ಡಿಂಗು. ಇದೊಂದು 2 ರೂಮ್ಗೆ ಜನರಲ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಅಂದರೆ ಇವನ್ ನಿಮಗೆ ಯಾರಾದರೂ ಡ್ರೈವರ್ಸು, ಔಟರ್ಸ್ ಯಾರು ಬಂದರೆ ಇಲ್ಲಿ ನಿಮಗೆ ಯೂಸ್ ಮಾಡೋದಕ್ಕೆ ಒಂದು ಟಾಯ್ಲೆಟ್ ಮಾಡಿದ್ದಾರೆ. ನೋಡಿ, ಇದು ನಿಮಗೆ ಪಾರ್ಕಿಂಗ್ ಸ್ಪೇಸ್ ತೋರಿಸ್ದಂಗೆ ಯಾವಾಗಲೇ. ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಲಿ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಫ್ಲೋರ್ಲಿ ನಿಮಗೆ 2 BHK ಇದೆ. ಅದನ್ನು ಕೂಡ ನೀವು ರೆಂಟು ಬಿಡ್ಬೋದು. ಯಾರಾದರೂ ಜಾಯಿಂಟಿಂಗ್ ಫ್ಯಾಮಿಲಿ ಇತ್ತು ಅಂದರೆ ನಿಮಗೆ ಇವಾಗ ಅಪ್ಪ ಅಮ್ಮ ಇದ್ದು, ಇಲ್ಲ ಅಣ್ಣ ತಮ್ಮದಿರ ಇದ್ದರು, ಆ ಥರ ಜಾಯಿಂಟಿಂಗಲ್ಲಿ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು ಅಂತಲೇ ಹೇಳ್ತೀನಿ ನಾನು. ನೋಡಿ, ನಿಮಗೆ ಇಲ್ಲಿ ಮೇಲ್ಗಡೆ ಬಂದರೆ ನಾರ್ತ್ ಫೇಸಿಂಗ್ ಸೈಟು, ನಾರ್ತ್ ಡೋರ್ ಮಾಡಿದ್ದಾರೆ. ಇಲ್ಲಿ ಮೇನ್ ಡೋರು ಟೀಕ್ ಇದೆ. ನಾನು ಒಳಗಡೆ ಎಂಟ್ರಿ ಆಗಿಬಿಡ್ತೀನಿ. ಒಳಗಡೆ ಎಂಟ್ರಿ ಆಗಿ ನಿಮಗೆ ತೋರಿಸ್ತೀನಿ. ನೋಡಿ, ಇದು ಹಾಲ್ ಬರುತ್ತೆ. ಪ್ರೈಸ್ ಬಂದು ನಿಮಗೆ 98 ಲಕ್ಷ ಹೇಳ್ತಿದ್ದಾರೆ. ಮೂಡ ಅಪ್ರೋಡ್ ಪ್ರಾಪರ್ಟಿ, ಡಾಕ್ಯುಮೆಂಟ್ ಕ್ಲಿಯರ್ ಇದೆ. ನೀವು ನೋಡ್ತಿರ್ಬೋದು ಮೇನ್ ಡೋರು. ಯಾರೆಲ್ಲ ಒಂದು ಪ್ರಾಪರ್ಟಿ ಬೇಕು, ಒಂದು ನಾವಿದ್ದು ಇನ್ನೊಂದು ಬಾಡಿಗೆ ಕೊಡಬೇಕು ಅಂತ ನನಗೆ ಸುಮಾರು ಜನ ಕಾಲ್ ಮಾಡ್ತಾ ಇರ್ತಾರೆ. ಅವರು ಈ ಬಿಲ್ಡಿಂಗ್ನ ಈ ವಿಡಿಯೋಸ್ನ ನೋಡ್ಬೋದು ಅಂತಲೇ ಹೇಳ್ತೀನಿ. ಇದು ಒಂದು TV ಕ್ಯಾಬಿನೆಟ್ಟು. ಹಾಗೆ 2 BHK ಇದೆ. ಇಲ್ಲಿ ಒಂದು ಜನರಲ್ ಟಾಯ್ಲೆಟ್ ಇದೆ, ಹಾಗೆ ಕಿಚನ್ನು, ಅಗ್ನಿ ಮೂಲೆಯಲ್ಲಿ ಕಿಚನ್ ಮಾಡಿದ್ದಾರೆ. 30ಯಿಂದ 32 ರೆಂಟ್ ಇನ್ಕಮ್ ಬರುವಂಥ ಮನೆ ಇದು. ನೋಡಿ, ಕಿಚನ್ ಇದು. ಹಾಗೆ ಇಲ್ಲಿ ನಿಮಗೆ ಯುಟಿಲಿಟಿ ಬಿಟ್ಟಿದ್ದಾರೆ 20-30. ಇಲ್ಲಿ ವಾಷಿಂಗ್ ಮಿಷಿನ್ಗೆ ಪಾಯಿಂಟ್ ಬಿಟ್ಟಿದ್ದಾರೆ. ಇಲ್ಲಿ ನೀವು ಪಾತ್ರೆ ಗೀತ್ರೆ ತೊಳ್ಕೊಳ್ಳೋದಕ್ಕೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಅಟ್ಟ ಕೂಡ ಮಾಡಿದ್ದಾರೆ. ಕ್ಲಿಯರ್ ಡಾಕ್ಯುಮೆಂಟ್ ಇದೆ. ಲೋನ್ ಕೂಡ ಅವೈಲೇಬಲ್ ಇದೆ. ಆಲ್ರೆಡಿ ಈ ಬಿಲ್ಡಿಂಗ್ ಮೇಲೆ ಲೋನ್ ಇದೆ. ಬೇಕು ಅಂದರೆ ನೀವು ಟೇಕ್ ಓವರ್ ಮಾಡ್ಕೋಬೋದು. ಇಲ್ಲಿ ಒಂದು ಸ್ಮಾಲ್ ಪೂಜಾ ರೂಮ್ ಮಾಡಿದ್ದಾರೆ. ಹಾಗೆ 2 ಬೆಡ್ರೂಮ್ ಅಂತ ಹೇಳಿದೆ. ಇದರಲ್ಲಿ 2 ಬೆಡ್ರೂಮ್ ಬರುತ್ತೆ ಫಸ್ಟ್ ಫ್ಲೋರ್ಲಿ. ಸೆಕೆಂಡ್ ಫ್ಲೋರ್ಲಿ ನಿಮಗೆ 3 ಬೆಡ್ರೂಮ್ ಬರುತ್ತೆ. ಅದು ಯಾವ ರೀತಿ ಇದೆ ಅಂತ ಅದನ್ನು ಕೂಡ ತೋರಿಸ್ತೀನಿ. ಪೂರ್ತಿ ವಿಡಿಯೋನ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವೆಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಾ ಅಷ್ಟು ನಮಗೆ ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ಬರುತ್ತೆ. ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಕಿಂಗ್ ಸೈಜ್ ಕಾಟ್ನ ಹಾಕೋಬೋದು, ಅಷ್ಟು ನಿಮಗೆ ಸ್ಪೇಸ್ ಇದೆ. ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ಲ. ಯಾಕೆಂದರೆ
ಒಂದು ಮನೆಗೆ ಹೋದರೆ ನಿಮಗೆ ಗಾಳಿ ಬೆಳಕು ಇಂಪಾರ್ಟೆಂಟು. ನೋಡಿ, ಇದು 2ನೇ ಬೆಡ್ರೂಮು. ಇಲ್ಲಿ ಕೂಡ ಒಂದು ಕಿಂಗ್ ಸೈಜ್ ಕಾಟ್ನ ಹಾಕಬಹುದು. ಹಾಗೆ ಇಲ್ಲಿ ಜನರಲ್ ಟಾಯ್ಲೆಟ್ ಬರುತ್ತೆ. ನನಗೆ ಸುಮಾರು ಜನ ಕೇಳ್ತಾ ಇರ್ತಾರೆ, ಸರ್ ಒಂದು ರೆಂಟಲ್ ಕೊಟ್ಟು ಇನ್ನೊಂದು ನಾವಿರೋ ಥರ ಒಂದು ಬಿಲ್ಡಿಂಗ್ನ ವಿಡಿಯೋಸ್ ಮಾಡಿ ಸರ್ ಅಂತ. ಅವ್ರಿಗೆ ಒಂದು ಸೂಟೇಬಲ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ನೋಡಿ, ಇದು ವೆಸ್ಟರ್ನ್ ಕಮೋಡು. ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ದು. ಯಾಕೆಂದರೆ ತುಂಬ ನಾನು ಹೇಳ್ತಾ ಹೋದರೆ ಲಾಂಗ್ ಆಗಿಬಿಡುತ್ತೆ ವಿಡಿಯೋ. ಹಾಗಾಗಿ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಲಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನೋಡಿ, ಈಗ ನಾನು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾಯಿದ್ದೀನಿ. ಸೆಕೆಂಡ್ ಫ್ಲೋರ್ಲಿ ನಿಮಗೆ 3 ಬೆಡ್ರೂಮು. ಅಂದರೆ ನೀವು ಓನರ್ ಇದ್ದರೆ ಸೆಕೆಂಡ್ ಫ್ಲೋರ್ನ ಯೂಸ್ ಮಾಡ್ಬೋದು. ಇಲ್ಲ ಅದನ್ನು ರೆಂಟ್ ಕೊಡ್ತೀನಿ ಅಂದರೆ ನಿಮಗೆ 16,000 ರೂಪಾಯಿ ರೆಂಟ್ ಸಿಗುತ್ತೆ. ಕೆಳಗಡೆ ನಿಮಗೆ 8,500 ರೂಪಾಯಿ ಸಿಗುತ್ತೆ. ಪ್ಲಸ್ 3,000 ರೂಮ್ ಸಿಗುತ್ತೆ. ನೋಡಿ, ಏಕೆಂದರೆ ರೆಂಟಲ್ ಇನ್ಕಮ್ ಬೇಕು ಅಂತ ಸುಮಾರು ಜನ ನನಗೆ ಕಾಲ್ ಮಾಡ್ತಾ ಇರ್ತಾರೆ. ಅವರು ಈ ಪ್ರಾಪರ್ಟಿನ ನೋಡಿ ಅಂತ ಹೇಳ್ತೀನಿ. ನೋಡಿ, ಇದು 3 BHK ಇರುವಂಥ ಮನೆ. ಪೂಜಾ ರೂಮು ಇಷ್ಟು ಕೊಟ್ಟಿದ್ದಾರೆ. ಹಾಗೆ POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. TV ಕ್ಯಾಬಿನೆಟ್ ಮಾಡಿದ್ದಾರೆ. ನೋಡಿ, ಒಂದು ಪೂಜಾ ರೂಮ್ನ ತುಂಬ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಕಿಚನ್ ಮಾಡಿದ್ದಾರೆ. ಸೇಮ್ ಕೆಳಗಡೆ ಏನಿದೆ ಅದೇ ಥರ ಅಗ್ನಿ ಮೂಲೆಯಲ್ಲಿ ಕಿಚನ್ ಇದೆ. ಹಿಂದೆ ಯುಟಿಲಿಟಿ ಮಾಡಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ಗೆ ಪಾಯಿಂಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಪಾತ್ರೆ ವಾಶ್ ಮಾಡ್ಕೊಳ್ಳೋದಕ್ಕೆ ಮತ್ತು ಹಟ್ಟ. ನೋಡಿ, ಇದು ವಿಜಯನಗರ 4 ಸ್ಟೇಜ್ಗೆ ಅಟ್ಯಾಚ್ ಆದಂಗಿದೆ. ನಿಯರ್ ಬೋಗಾದಿ, NPS ಸ್ಕೂಲು, ವಿಜಯನಗರ 4 ಸ್ಟೇಜು ಎಲ್ಲ ನಿಮಗೆ ನಿಯರ್ ಇದೆ. ನೋಡಿ, ಇಲ್ಲಿ ಕೆಳಗಡೆ ಒಂದು ಬೆಡ್ರೂಮ್ ಮಾಡಿದ್ದಾರೆ. ಇದಕ್ಕೆ ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನೀವು ಕಿಂಗ್ ಸೈಜ್ ಕಾಟ್ನ ಹಾಕಬಹುದು. ಏಕೆಂದರೆ ಇದೊಂಥರ ಬೆಂಗಳೂರು ಕಾನ್ಸೆಪ್ಟ್ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ. ಬೆಂಗಳೂರಲ್ಲಿ ಆಲ್ಮೋಸ್ಟ್ ಇದೇ ಥರ ಇವಾಗ ಎಲ್ಲ ಮನೆಗಳನ್ನ ಕಟ್ತಾ ಇದ್ದಾರೆ. ಹಾಗಾಗಿ ಬೆಂಗಳೂರು ಕಾನ್ಸೆಪ್ಟ್ ಅಂತಲೇ ಇದನ್ನು ಕರೀತಾರೆ. ಇಲ್ಲಿ UPS ಪಾಯಿಂಟ್ಗೆ ಪ್ರೊವೈಡ್ ಮಾಡಿದ್ದಾರೆ ಪೂಜಾ ರೂಮಿಂದ. ಹಾಗೆ ಇಲ್ಲಿ ಜನರಲ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ವೆಸ್ಟರ್ನ್ ಕಮೋಡು. ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಪ್ರಾಪರ್ಟಿ ತೊಗೊಳೋದಕ್ಕೆ, ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ. ನನ್ನ ನಂಬರು KPS ಪ್ರಾಪರ್ಟೀಸ್ ಇನ್ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು ನೀವು ಕಾಲ್ ಮಾಡ್ಬೋದು. ನಂಬರ್ ತಗೊಳ್ಳೋ. ನೋಡಿ, SS ರೈಲಿಂಗ್ಸ್ ಮಾಡಿದ್ದಾರೆ. ಉಡನ್ದು ಫ್ಲೋರ್ ಹಾಕಿದ್ದಾರೆ. ಹಾಗೆ ಮೇಲ್ಗಡೆ 2 ಬೆಡ್ರೂಮ್ ಮಾಡಿದ್ದಾರೆ. ನಿಮಗೆ ಒಂದು ಜನರಲ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಈಗ ಮೇಲ್ಗಡೆ 2 ಬೆಡ್ರೂಮ್ ಮಾಡಿ ಅಟ್ಯಾಚ್ ಕೊಟ್ಟಿಲ್ಲ. ಅವ್ರಿಗೆ ಯಾವ ಥರ ಬೇಕು ಆ ಥರ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಅಂತಲೇ ಹೇಳೋದು. ಹಾಗೆ ನಿಮಗೆ ಸ್ಕೈ ಟಾಪ್ ಕೂಡ ಓಪನ್ ಬಿಟ್ಟಿದ್ದಾರೆ. ಡೈರೆಕ್ಟ್ ಪೂಜಾ ರೂಮ್ಗೆ ಸೂರ್ಯ ಬೀಳೋ ಥರ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಬೆಡ್ರೂಮ್ ಇದೆ. ಇದಕ್ಕೂ ಕೂಡ ಕಿಂಗ್ ಸೈಜ್ ಕಾಟ್ನ ಹಾಕೋಬೋದು ನೀವು. ನೋಡಿ, ಇದು ಕೂಡ ಸ್ಲೈಡಿಂಗ್ ವಾರ್ಡ್ರೋಬು. ನಿಮ್ಗೆ ಇದ್ರ ಪಕ್ಕದಲ್ಲೇ ಇನ್ನೊಂದು ಬೆಡ್ರೂಮ್ನ ಮಾಡಿದ್ದಾರೆ. ಇಲ್ಲೂ ಕೂಡ ನೀವು ಕಿಂಗ್ ಸೈಜ್ ಕಾಟ್ನ ಹಾಕೋಬೋದು. ಮೂಡ ಅಪ್ರೂವ್ಡ್ ಲೇಔಟ್ ಇದು. ಡಾಕ್ಯುಮೆಂಟ್ ಕೂಡ ಕ್ಲಿಯರ್ ಇದೆ. ಇಂಟ್ರೆಸ್ಟೆಡ್ ಬೈಯರು ಕಾಲ್ ಮಾಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ 2 ರೂಮಿಂದ ಇಲ್ಲಿ ನಿಮಗೆ ಒಂದು ಜನರಲ್ ಟಾಯ್ಲೆಟ್ನ ಕೊಟ್ಟಿದ್ದಾರೆ. ನೋಡಿ, ಇದು ಕೂಡ ವೆಸ್ಟರ್ನ್ ಕಮೋಡು. ಹಾಗೆ ಇಲ್ಲೊಂದು ಹ್ಯಾಂಡ್ ವಾಶ್ ಬೇಷನ್ ಕೂಡ ಹಾಕಿದ್ದಾರೆ. ಮತ್ತು ನಿಮಗೆ ಟೆರೆಸ್ಗೆ ಹೋಗೋದಕ್ಕೆ ಪ್ರೊವೈಡ್ ಮಾಡಿದ್ದಾರೆ. ಟೆರೆಸ್ಗೆಲ್ಲ ನಿಮಗೆ ಟೈಲ್ಸ್ ಹಾಕಿದ್ದಾರೆ. ಇಲ್ಲಿ ನೀವು ಟೆರೆಸ್ಗೆ ಹೋಗ್ಬೋದು. ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಪ್ರಾವಿಷನ್. ಮೇಲ್ಗಡೆ ನಿಮಗೆ ಸೋಲಾರು, ಓವರ್ ಟ್ಯಾಂಕು ಎಲ್ಲ ಪ್ರಾವಿಷನ್ ಮಾಡಿದ್ದಾರೆ. ಇದೇ ರೀತಿ ನಾನು ವೀಡಿಯೋಗಳನ್ನ ನೋಡ್ತಾ ಇರಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಜೈ ಶ್ರೀರಾಮ್.